ನಮಸ್ತೆ. ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ಈ ಕ್ಷಣದ ಮಹತ್ವದ ಬೆಳವಣಿಗೆ ಇದು. ಕುಮಾರಸ್ವಾಮಿಯವರು ಮಂಡ್ಯ ಸಂಸದೆ ಸುಮಲತಾ ಅವರ ಜೆಪಿ ನಗರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಮಂಡ್ಯದಿಂದ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಂತಹ ಸುಮಲತಾ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗಲಿಲ್ಲ. ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಎಚ್ ಡಿ ಕುಮಾರಸ್ವಾಮಿಯವರು ಅಖಾಡಕ್ಕೆ ಇಳಿದಿದ್ದಾರೆ. ಹೀಗಾಗಿ ಸುಮಲತಾ ಅವರ ಸಹಕಾರವನ್ನ ಕೇಳೋಕೆ ಅಂತ ಹೇಳಿ ನೇರವಾಗಿ ಜೆಪಿ ನಗರದ ಸುಮಲತಾ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು. ಮನವೊಳಗೆ ಅವರು ಎಂಟರ್ ಆಗ್ತಾ ಇದ್ದ ಹಾಗೆ ಸುಮಲತಾ ಅವರು ಎದುರುಗಡೆ ಬರ್ತಾರೆ. ಕೈ ಮುಗಿದು ಸ್ವಾಗತಿಸಿದ್ರು ಎಚ್ ಡಿ ಕುಮಾರಸ್ವಾಮಿಯವರನ್ನ. ಆ ನೇರ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಈ ಕ್ಷಣದ ಮಹತ್ವದ ಡೆವಲಪ್ಮೆಂಟ್ ಇದು. ಯಾಕಂದ್ರೆ ನಿನ್ನೆಯಷ್ಟೇ ತಮ್ಮ ಬೆಂಬಲಿಗರ ಸಭೆಯನ್ನ ಇದೇ ಜೆಪಿ ನಗರದ ನಿವಾಸದ ಬಳಿ ಮಾಡಿದ್ರು ಮಂಡ್ಯ ಸಂಸದೆ ಸುಮಲತಾ. ತನ್ನ ನಿರ್ಧಾರ ಏನು ಅನ್ನೋದನ್ನ ಪ್ರಕಟ ಮಾಡುವುದಕ್ಕೆ 3 ದಿನಗಳ ಸಮಯಾವಕಾಶವನ್ನ ಕೂಡ ಕೇಳಿದ್ದಾರೆ. ಏಪ್ರಿಲ್ 3ನೇ ತಾರೀಕು ಸುಮಲತಾ ಅವರು ನಿರ್ಧಾರವನ್ನ ಮಂಡ್ಯದಲ್ಲೇ ಪ್ರಕಟ ಮಾಡುವವರಿದ್ದಾರೆ. ಏನು ಮಾಡ್ತಾರೆ, ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಅಥವಾ ಚುನಾವಣಾ ಅಖಾಡಕ್ಕಿಳಿತಾರಾ, ಈ ರೀತಿಯಾದಂತಹ ಚರ್ಚೆಗಳಿದ್ದಾವೆ. ಇದರ ಬೆನ್ನಲ್ಲೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಸುಮಲತಾ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಸುಮಲತಾ ಅವರ ಜೆಪಿ ನಗರದ ನಿವಾಸಕ್ಕೆ ಆಗಮಿಸಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ಅವರು ಕಾರ್ನಿಂದ ಇಳಿತಾ ಇದ್ದ ಹಾಗೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ಅವರನ್ನ ಬರಮಾಡಿಕೊಂಡ್ರು. ಜೊತೆಗೆ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರಿದ್ದಾರೆ ಸ್ಥಳದಲ್ಲಿ. ಮನೆಯ ಒಳಗಡೆ ಹೋಗ್ತಾ ಇದ್ದ ಹಾಗೆ, ಎಂಟರ್ ಆಗ್ತಾ ಇದ್ದ ಹಾಗೆ ಅಭಿಷೇಕ್ ಅಂಬರೀಶ್ ಕೂಡ ಅಲ್ಲಿದ್ದನ್ನ ನೀವು ಗಮನಿಸಿದ್ರಿ. ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರಾಕ್ಲೈನ್ ವೆಂಕಟೇಶ್ ಅವರು ಅಂಬರೀಶ್ ಅವರ ಕುಟುಂಬಕ್ಕೆ ಬಹಳ ಆಪ್ತರು. ಕುಮಾರಸ್ವಾಮಿಯವರನ್ನ ಶೇಕ್ ಹ್ಯಾಂಡ್ ಕೊಟ್ಟು ಬರಮಾಡಿಕೊಂಡ್ರು. ಅದಾದ ನಂತರ ಕುಮಾರಸ್ವಾಮಿಯವರು ನೇರ ಅಂಬರೀಶ್ ಅವರ ನಿವಾಸಕ್ಕೆ, ಸುಮಲತಾ ಅವರ ನಿವಾಸಕ್ಕೆ ಎಂಟರ್ ಆಗ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅವರು ಎಂಟರ್ ಆಗ್ತಾ ಇದ್ದ ಹಾಗೆ ಸುಮಲತಾ ಅವರ ಮನೆಯೊಳಗೆ ಬರ್ತಾ ಇದ್ದ ಹಾಗೆ ಮಂಡ್ಯ ಸಂಸದೆ ಸುಮಲತಾ ಅವರು ಅಂಬರೀಶ್ ಅವರ ಪತ್ನಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕೈ ಮುಗಿದು ಸ್ವಾಗತ ಮಾಡಿದ್ರು. ಜೊತೆಗೆ ಬನ್ನಿ ಕೂತ್ಕೊಂಡು ಮಾತನಾಡೋಣ ಅಂತ ಹೇಳಿ ಅವರಿಗೆ ಕೂತ್ಕೊಳ್ಳೋದಕ್ಕೂ ಕೂಡ ಆಸನವನ್ನ ತೋರಿಸ್ತಾರೆ. ಪುತ್ರ ಅಭಿಷೇಕ್ ಅಂಬರೀಶ್, ಸುಮಲತಾ ಅವರ ಪುತ್ರ ಅಭಿಷೇಕ್ ಅಂಬರೀಶ್ ಕೂಡ ಈ ಒಂದು ಸಭೆಯಲ್ಲಿ ಅಥವಾ ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ಮನೆಯಲ್ಲೇ ಉಪಸ್ಥಿತರಿದ್ದಾರೆ. ಆ ನೇರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮಂಡ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸುವುದಾದ್ರೆ ಇದು ಬಹಳ ದೊಡ್ಡ ಡೆವಲಪ್ಮೆಂಟ್. 2019ರ ಲೋಕಸಭಾ ಚುನಾವಣೆ, ಆ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ನಡುವಿನ ಸ್ಪರ್ಧೆ ಆಗಿದ್ರೂ ಕೂಡ ಸುಮಲತಾ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಎನ್ನುವಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು. ಎರಡೂ ಕಡೆಯಿಂದ ವಾಕ್ಸಮರ, ವಾಗ್ದಾಳಿಗಳು ಬಹಳ ದೊಡ್ಡ ಮಟ್ಟದಲ್ಲಾಗಿತ್ತು. ಸುಮಲತಾ ಅವರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಆಗಿರಬಹುದು ಅಥವಾ ಜೆಡಿಎಸ್ನ ಇತರೆ ನಾಯಕರು, ಅದು ರೇವಣ್ಣ ಅವರಾಗಿರಬಹುದು, CS ಪುಟ್ಟರಾಜು ಅವರಾಗಿರಬಹುದು, ಅವರಾಡಿದಂತಹ ಮಾತುಗಳೇ ಸುಮಲತಾ ಅವರಿಗೆ ಅಸ್ತ್ರ ಆಗಿತ್ತು. ಆ ಚುನಾವಣೆಯಲ್ಲಿ ಇದ್ದಂತಹ ಸರ್ಕಾರವನ್ನ ಎದುರು ಹಾಕೊಂಡು ಸುಮಲತಾ ಅವರು ಗೆದ್ದಿದ್ದು ಈಗ ಇತಿಹಾಸ. ಈಗ ಅದೇ ಸುಮಲತಾ ಅವರ ನಿವಾಸಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಕಾರಣ ಏನು? 2024ರ ಲೋಕಸಭಾ ಅಖಾಡ, ಅದೇ ಮಂಡ್ಯ ಕ್ಷೇತ್ರದಿಂದ ಈ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿರೋದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು. ಹಾಗಾಗಿ ಸುಮಲತಾ ಅವರ ನೆರವನ್ನ ಕೋರೋಕೆ, ಸುಮಲತಾ ಅವರ ಸಹಕಾರವನ್ನ ಕೋರೋದಕ್ಕೆ ಅಂತ ಹೇಳಿ ನೇರವಾಗಿ ಮಂಡ್ಯ ಸಂಸದೆ ಸುಮಲತಾ ಅವರ ಮನೆ ಬಾಗಿಲಿಗೆ ಆಗಮಿಸಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು. ಸುಮಲತಾ ಅವರು ಕೂಡ ಬಹಳ ಆತ್ಮೀಯವಾಗಿ ಎಚ್ ಡಿ ಕುಮಾರಸ್ವಾಮಿಯವರನ್ನ ಬರಮಾಡಿಕೊಂಡ್ರು.
ಈಗ ಒಳಭಾಗದಲ್ಲಾಗುವಂತಹ ಮನೆಯ ಒಳಗಾಗುವಂತಹ ಚರ್ಚೆ ಇದೆಯಲ್ಲ ಅದು ಕುತೂಹಲಕ್ಕೆ ಕಾರಣ ಆಗಿರೋದು. ಯಾಕಂದ್ರೆ ಸುಮಲತಾ ಅವರು ಇನ್ನೂ ತಮ್ಮ ನಿರ್ಧಾರ ಏನು ಅನ್ನುವುದನ್ನ ತಿಳಿಸಿಲ್ಲ. ಹೈಕಮಾಂಡ್ ನಾಯಕರ ಭೇಟಿ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಘೋಷಣೆ ಆದ ಬಳಿಕ ಸೈಲೆಂಟ್ ಆಗೇ ಇದ್ರು ಸುಮಲತಾ ಅವರು. ಬಟ್ ನಿನ್ನೆ ಅವರು ಇದೇ ಮನೆಯ ಬಳಿ ಬೆಂಬಲಿಗರ ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ವ್ಯಕ್ತವಾದಂತಹ ಅಭಿಪ್ರಾಯವನ್ನ ಇದೇ ನ್ಯೂಸ್ ಫಸ್ಟ್ ವಾಹಿನಿಯಲ್ಲಿ ನೀವು ಗಮನಿಸಿದ್ರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಈ ಕ್ಷಣದ ಬಿಗ್ ಡೆವಲಪ್ಮೆಂಟ್, ಎಚ್.ಡಿ. ಕುಮಾರಸ್ವಾಮಿ ಅವರು ಸುಮಲತಾ ಅವರ ನಿವಾಸದಲ್ಲಿದ್ದಾರೆ. ಏನ್ ಚರ್ಚೆಗಳಾಗಬಹುದು, ಏನ್ ನಿರೀಕ್ಷೆಯನ್ನ ಇಟ್ಕೊಂಡು ಕುಮಾರಸ್ವಾಮಿ ಅವರು ಬಂದಿದ್ದಾರೆ, ಸುಮಲತಾ ಅವರ ನಡೆ ಏನಾಗಿರಬಹುದು ಅನ್ನೋದೇ ಸದ್ಯದ ಕುತೂಹಲ. ಮಂಜುನಾಥ್. ಖಂಡಿತವಾಗೂ ವಿದೇಶಿ ಏನು ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿ ಕೂಡ ಸಾಕಷ್ಟು ಕುತೂಹಲ ಕೇಳಿಸಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಸುಮಲತಾ ನಡುವೆ 2019ರಿಂದ ಸಾಕಷ್ಟು ಒಂದು ಆರೋಪಗಳು ಪ್ರತ್ಯಾರೋಪಗಳು ನಡೀತಾನೆ ಇತ್ತು. ಆದರೆ ಇಲ್ಲಿವರೆಗೂ ಕೂಡ ಇವ್ರು ಯಾರು ಕೂಡ ಒಟ್ಟಿಗೆ ಒಂದಾಗ್ತಾರೆ ಅಥವಾ ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಿತ್ತು. ಆದರೆ JDS BJP ಯಾವಾಗ ಮೈತ್ರಿ ಆಯಿತು ಆ ಸಂದರ್ಭದಲ್ಲಿ ಮಂಡ್ಯ ಕ್ಷೇತ್ರ ಯಾರಿಗೆ, ಯಾಕಂದ್ರೆ JDS ತನಗೆ ಬೇಕು, ಯಾಕಂದ್ರೆ ಭದ್ರಕೋಟೆ ತಮ್ಮದು, ಹೀಗಾಗಿ ತಮಗೆ ಬೇಕು ಅನ್ನೋ ಒಂದು ಪಟ್ಟನ್ನ JDS ನಾಯಕರು ಹಿಡಿದಿದ್ರೆ, ಇನ್ನೊಂದು ಕಡೆ ಸುಮಲತಾ ಅವರು ನಾನು ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿದ್ದೇನೆ, ಈ ಒಂದು ಕ್ಷೇತ್ರವನ್ನು ಬಿಜೆಪಿ ಉಳಿಸ್ಕೊಳ್ಳುತ್ತೆ, ನಾನೇ ಸ್ಪರ್ಧೆ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದ್ರು. ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಈ ಒಂದು ಕ್ಷೇತ್ರವನ್ನ JDSಗೆ ಬಿಟ್ಕೊಡ್ಲಿಕ್ಕೆ ತೀರ್ಮಾನ ತೆಗೆದುಕೊಂಡು ನಂತರ ಸುಮಲತಾ ಅವರು ಒಂದಷ್ಟು ಸೈಲೆಂಟ್ ಆಗುವಂತ ಕೆಲಸಗಳನ್ನ ಮಾಡಿದ್ರು. ಜೊತೆಗೆ ಒಂದು ಬಹಿರಂಗವಾಗಿ ನಿನ್ನೆ ಒಂದು ಕಾರ್ಯಕರ್ತರು ಮತ್ತು ಬೆಂಬಲಿಗರ ಒಂದು ಸಭೆಯನ್ನು ನಡೆಸಿದ್ರು. ಈ ಸಭೆಯಲ್ಲಿ ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತಪಡಿಸಿದ್ರು. ಯಾಕಂದ್ರೆ 2019ರ ನಂತರ ಸಾಕಷ್ಟು ಬೆಳವಣಿಗೆಗಳಾಗಿದೆ, ಅಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದೇನೆ. ಹಾಗಾಗಿ ಒಂದು ಏನು ಕಾರ್ಯಕರ್ತರು ಮತ್ತು ಅಲ್ಲಿನ ನಂಬ್ಕೊಂಡು 30 ವರ್ಷಗಳಿಂದ ನಂಬ್ಕೊಂಡು ನಮ್ಮನ್ನ ರಾಜಕಾರಣ ಮಾಡ್ತಾ ಇದ್ದಾರೆ, ಅವರಿಗಾಗಿ ಮಂಡ್ಯದ ಒಂದು ಜನರಿಗಾಗಿ ತಾನು ಒಂದು ನಿರ್ಧಾರವನ್ನು ತೆಗೆದುಕೊಳ್ತೇನೆ ಅನ್ನೋ ಮಾತನ್ನ ಘೋಷಣೆಯನ್ನ ಮಾಡಿದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ ಏನು ಏಪ್ರಿಲ್ 3ರ ಮಂಡ್ಯದಲ್ಲಿ ನಡೆಯುವಂತ ಒಂದು ಬಹಿರಂಗ ಸಭೆಯಲ್ಲಿ ತನ್ನ ನಿರ್ಧಾರವನ್ನು ತಿಳಿಸ್ತೇನೆ ಅನ್ನೋ ಮಾತನ್ನ ಸ್ವತಃ ಸುಮಲತಾ ಅವರು ಹೇಳಿದ್ರು. ಆದ್ರೆ ಯಾವ್ದು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಕೆಡಿಸಿತ್ತು. ಆದ್ರೆ ಕುಮಾರಸ್ವಾಮಿ ಅವರು ಸುಮಲತಾ ಅವ್ರನ್ನ ಮನವೊಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇದ್ರು. ಬಿಜೆಪಿ ಹೈಕಮಾಂಡ್ ನಾಯಕರ ಮುಖಾಂತರ ಕೂಡ ಸುಮಲತಾ ಅವರಿಗೆ ಒಂದಷ್ಟು ಸೂಚನೆಗಳನ್ನ ಕೊಡುವಂತ ಕೆಲಸಗಳನ್ನ ಮಾಡಿದ್ರು. ಸ್ವತಃ ವಿಜೇಂದ್ರ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆಯನ್ನು ಕೂಡ ನಡೆಸಿರುವಂತದ್ದು. ನೇರವಾಗಿ ವಿಜೇಂದ್ರ ಅವರೇ ಇವರು ಸುಮಲತಾ ಅವರ ನಿವಾಸಕ್ಕೆ ಆಗಮಿಸಿ ಒಂದು ಮಾತುಕತೆಯನ್ನು ನಡೆಸಿದ್ರು. ತಾವು ಬಿಜೆಪಿ ಸೇರ್ಬೇಕು, ತಮಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಉತ್ತಮವಾದಂತ ಭವಿಷ್ಯ ಇದೆ, ಬಿಜೆಪಿಯಲ್ಲಿ ತಾವು ಇರಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿದ್ರು. ಆದ್ರೆ ಸುಮಲತಾ ಅವರು ವಿಜೇಂದ್ರ ಅವರು ಕೂಡ ಒಂದು ಸ್ಪಷ್ಟವಾದಂತ ಒಂದು ನಿಲುವನ್ನ ತಿಳಿಸಿದ್ರು. ತಾನು ಮಂಡ್ಯದ ಜನರಿಗಾಗಿ ಇರುವಂತದ್ದು, ಮಂಡ್ಯದಲ್ಲಿ ತನ್ನ ನಿರ್ಧಾರವನ್ನ ತಿಳಿಸ್ತೇನೆ ಅನ್ನೋ ಮಾತನ್ನ ಹೇಳಿದ್ರು. ಹೀಗಾಗಿ ಕುಮಾರಸ್ವಾಮಿ ಎಲ್ಲ ಘಟನೆಗಳನ್ನ ಅಬ್ಸರ್ವ್ ಮಾಡ್ತಾ ತಾವು ಸುಮಲತಾ ಯಾವತ್ತೂ ಏನು ಒಂದು ಶಾಶ್ವತ ಶತ್ರುಗಳೆಲ್ಲ, ನಾನು ಅಂಬರೀಷ್ ಅವರು ಬದುಕಿದ್ದ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಊಟ ಮಾಡಿದ್ದೇನೆ, ಜೊತೆಗೆ ಸುಮಲತಾ ಅವರೇ ತಮಗೆ ಊಟವನ್ನ ಬಡಿಸಿದ್ದಾರೆ, ನಾವ್ಯಾರು ಕೂಡ ಶಾಶ್ವತ ಶತ್ರುಗಳೆಲ್ಲ, ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ನಾನು ಅವರನ್ನ ಭೇಟಿ ಮಾಡುವ ಸಂದರ್ಭ ಬಂದ್ರೆ ನಾವು ಭೇಟಿ ಮಾಡ್ತೇವೆ ಅನ್ನೋ ಮಾತನ್ನ ಪದೇ ಪದೇ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು. ಈಗ ಸಂದರ್ಭ ಬಂದಿದೆ, ಏಪ್ರಿಲ್ 4ನೇ ತಾರೀಕು ಏನು ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರವನ್ನು ಸಲ್ಲಿಸ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸುಮಲತಾ ಅವರ ಬೆಂಬಲವು ಕೂಡ ಸಾಕಷ್ಟು ಪ್ರಮುಖ. ಯಾಕಂದ್ರೆ ಸುಮಲತಾ ಅವರು ಆಂತರಿಕವಾಗಿ ಒಂದು ಬಿಜೆಪಿ ಸೇರದೇ ಇದ್ರು ಕೂಡ ಬಿಜೆಪಿ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿದ್ರು. ಹೀಗಾಗಿ ಮಂಡ್ಯ ಒಂದು ಏನು ಕ್ಷೇತ್ರದಲ್ಲಿ ಬಿಜೆಪಿ ಮತಗಳು ಕೂಡ ಇರುವಂತದ್ದು, ಆ ಮತಗಳನ್ನ ಸೆಳಿಬೇಕಾದ್ರೆ ಸುಮಲತಾ ಅವರು ಕೂಡ ಸಾಕಷ್ಟು ಒಂದು ಅವರ ಒಂದು ತೀರ್ಮಾನವು ಕೂಡ ಬಹಳ ಮುಖ್ಯ. ಹಾಗಾಗಿ ಇವತ್ತು ಅವರನ್ನ ಮನವೊಲಿಸಿ ತಮಗೆ ಬೆಂಬಲ ಕೊಡುವಂತ ಅಥವಾ ಬೆಂಬಲ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮನವಿಗಳನ್ನ ಮಾಡುವ ಸಾಧ್ಯತೆ ಇರುವಂಥದ್ದು. ಹಿಂದೆ ಆಗಿರುವಂಥ ಘಟನೆಗಳನ್ನೆಲ್ಲ ಬಿಟ್ಟು ಮುಂದೆ ರಾಜಕೀಯವಾಗಿ ಜೊತೆಯಾಗಿ ಸೇರೋಣ, ಜೊತೆಯಾಗಿ ಹೋಗೋಣ ಅನ್ನೋ ಮಾತನ್ನ ಕುಮಾರಸ್ವಾಮಿ ಹೇಳುವ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಸುಮಲತಾ ಅವರು ಕೂಡ ತಮ್ಮ ಏನು 5 ವರ್ಷಗಳ ಹೋರಾಟ ಆಗಿರ್ಬೋದು, ಜೊತೆಗೆ ಮಂಡ್ಯ ಜನರದ ಜೊತೆಗೆ ತಮ್ಮ ಭಾವನಾತ್ಮಕ ಸಂಬಂಧಗಳೇನಿದೆ ಅದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ನಡೆಸಿ ಅಂತಿಮವಾಗಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ಕೆಡಿಸಿರುವಂಥದ್ದು. ಹೀಗಾಗಿ ಕುಮಾರಸ್ವಾಮಿ ಅವರು ಇವತ್ತು ಸುಮಲತಾ ಅವರನ್ನ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ ಅಥವಾ ಈ ಒಂದು ನಿರ್ಧಾರವನ್ನು ಸುಮಲತಾ ಅವರು ಈಗಾಗಲೇ ತೆಗೆದುಕೊಂಡಿದ್ದಾರೆ, ಏಪ್ರಿಲ್ 3ರಂದು ಮಂಡ್ಯದಲ್ಲೇ ತನ್ನ ನಿರ್ಧಾರವನ್ನು ಘೋಷಣೆ ಮಾಡ್ತೀನಿ ಅಂತ ಮಂಡ್ಯದಲ್ಲೇ ಘೋಷಣೆ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಕೆಡಿಸಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.